ಅಂದರೆ ಸುಮಾರು ಒಂದೊಂದು ಬುಡಕ್ಕೆ 10 ರೂಪಾಯಿಯಾಗಿ ಏನೋ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ. ಅಂದರೆ ಗಿಡದ ಗೊಬ್ಬರದ ಖರ್ಚು ನನಗೆ ಆ ಸಂದರ್ಭದಲ್ಲಿ ಬಂದಿದೆ. ನರ್ಸರಿ ಮಾರಾಟಗಾರರು ಬೇರೆ, ಕಸಿ ಮಾಡುವವರು ಬೇರೆ. ಕಸಿ ಮಾಡುವವರು ಮಿನಿಮಮ್ ಚಾರ್ಜಲ್ಲಿ ನಮಗೆ ಗಿಡಗಳನ್ನು ಒದಗಿಸ್ತಾರೆ. ಸರ್, ಸಡನ್ ಆಗಿ ಇದು ಒಂದು ಇನ್ಕಮ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಎಷ್ಟು ಬರ್ತದೆ ನೋಡೋಕ್ಕಲ್ಲ. ಇದು ಒಂದು ಸಸ್ಟೈನಬಲ್ ಇನ್ಕಮ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರೂ ಕೂಡ ಹಲಸಿನ ಹಣ್ಣು ನಿಮಗೆ ಕಣ್ಣು ಮುಂದೆ ಬರುತ್ತೆ. ಯಾಕಂತಂದ್ರೆ ಈಗ ಸೀಸನ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವು ಕಡಿಮೆ ನಿರ್ವಹಣೆಯಲ್ಲಿ ದೀರ್ಘಾವಧಿ ನಿಮಗೆ ಆದಾಯ ಬೇಕು ಅಂತಂದ್ರೆ ಹಲಸಿನ ಹಣ್ಣಿನ ಕೃಷಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಈಗ ನೀವು ಹಲಸಿನ ಹಣ್ಣಿನ ಕೃಷಿ ಶುರು ಮಾಡ್ತೀರಿ ಅಂತಂದ್ರೆ ತಳಿ ಆಗಿರ್ಬೋದು, ಯಾವ ರೀತಿಯಾಗಿ ನಿರ್ವಹಣೆ ಇರುತ್ತೆ, ಸೊ ಯಾವಾಗ ನಮ್ಗೆ ಇಳುವರಿ ಕೊಡೋದಕ್ಕೆ ಶುರು ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇಲ್ಲಿ ನಿಮಗೆ ಹಲಸಿನ ಕೃಷಿ ಮಾಡಿರುವಂತ ವೆಂಕಟಕೃಷ್ಣ ಶರ್ಮಾ ಆಗಿರ್ಬೋದು, ವಿಜ್ಞಾನಿ ಡಾಕ್ಟರ್ ದಿನೇಶ್ ಆಗಿರ್ಬೋದು, ಡಾಕ್ಟರ್ ಕರುಣಾಕರ್ ಆಗಿರ್ಬೋದು, ಹಾಗೆ ಆಹಾರ ತಜ್ಞ ಡಾಕ್ಟರ್ ಕೆ.ಸಿ. ರಘು ಅವರು ಇವತ್ತು ನಿಮಗೆ ಇನ್ ಡೀಟೇಲ್ ಆಗಿ ಸಾಕಷ್ಟು ಮಾರ್ಗದರ್ಶನವನ್ನ ನೀಡ್ತಾರೆ. ಸೊ ಈಗಂತೂ ಹಲಸಿನ ಹಣ್ಣಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಜೊತೆಗೆ ರೈತರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ನಿಮಗೆ ಇದು ದೀರ್ಘಾವಧಿ ಬೆಳೆ ತರ. ಸೊ ನೀವು ಬೇರೆ ಒಂದು ಬೆಳೆಯ ಜೊತೆ ಇದನ್ನ ಕೂಡ ಬೆಳೆದ್ರಿ ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮುಖ್ಯವಾಗಿ ಆ ಪ್ರದೇಶದಲ್ಲಿರುವಂಥ ಕಳೆಗಳು, ಅಂದರೆ ಬೇರೆ ನಮಗೆ ಅಗತ್ಯ ಇಲ್ಲದಂಥ ಗಿಡಗಳನ್ನು ಒಂದು ತೆಗೆಯುವಂಥದ್ದು, ಮತ್ತು JCB ಕೆಲಸ, ಮತ್ತು ಗಿಡಗಳ ಸಂಗ್ರಹಣೆ. 1 ಎಕರೆ ಲೆಕ್ಕದಲ್ಲಿ ತಗೊಳ್ಳೋದಾದರೆ ಒಂದು 100 ಗಿಡ, ಮತ್ತು ಒಂದೊಂದಕ್ಕೊಂದು 20 ರೂಪಾಯಿಯ ಗೊಬ್ಬರ ಒಂದು ಗಿಡಕ್ಕೆ, ಮತ್ತು JCB ವರ್ಕಿಗೆ ಸುಮಾರು 1 ಎಕರೆಗೆ ಒಂದು 30,000. ಇದೆಲ್ಲ ಆಗುವಾಗ ನನ್ನ ಲೆಕ್ಕದಲ್ಲಿ ಒಂದು 50,000ದಲ್ಲಿ 1 ಎಕರೆ ಖರ್ಚು ಬರ್ಬೋದು ಅಂತ ಅನ್ನಿಸ್ತದೆ ನನಗೆ. ಸಾಮಾನ್ಯ 30,000ದಲ್ಲಿ ಆಗಿದೆ ಅದು ಆ ಕಾಲಕ್ಕೆ. ಈಗ ಒಂದು 50,000ಕ್ಕೆ 1 ಎಕರೆಗೆ ನಾಟಿ ಮಾಡ್ಬೋದು. ಮತ್ತು ಹೊರಗಿಂದ ರಕ್ಷಣೆ, ಈ ಕಾಡು ಪ್ರಾಣಿಗಳಿಂದ ರಕ್ಷಣೆ ಎಲ್ಲ ಆದರೆ ಅದು ಬೇರೆ. ಅಂತೂ 50,000ದಲ್ಲಿ ನಾಟಿ ಮಾಡಿ ಗೊಬ್ಬರ ಹಾಕಿ ಬಿಡ್ಬೋದು ಒಮ್ಮೆಗೆ. ಅದು ನೀರಾವರಿ ಮಾಡೋದಾದರೆ ಅದು ಬೇರೆ, ಅದು 1 ಲಕ್ಷ ತಗೊಳ್ಬೋದು. ಈಗ ಬೌಂಡ್ರಿ ಹಾಕಿ ಒಂದು ನೀರಾವರಿ ಮಾಡಿ ಆಗುವಾಗ, ಅಂದರೆ ಪಂಪು ಇದೆಲ್ಲ ಹೇಳೋದಲ್ಲ ನಾನು, ಬರೀ ನೀರಾವರಿ ಪೈಪ್ ಮತ್ತು ಬೌಂಡ್ರಿ, ಅದಕ್ಕೆ 1 ಲಕ್ಷದಲ್ಲಿ 1 ಎಕರೆ ಮುಗಿಸ್ಬೋದು. ಗಿಡಗಳನ್ನು ನಡಬೇಕಾದ್ರೆ ತೋಟಗಾರಿಕಾ ಇಲಾಖೆಯವರು ಸ್ವಲ್ಪ ಸಹಾಯಧನ ಕೊಟ್ಟಿದ್ದಾರೆ. ಅಂದರೆ ಸುಮಾರು ಒಂದೊಂದು ಬುಡಕ್ಕೆ 10 ರೂಪಾಯಿಯಾಗಿ ಏನೋ ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ. ಅಂದರೆ ಗಿಡದ ಗೊಬ್ಬರದ ಖರ್ಚು ನನಗೆ ಆ ಸಂದರ್ಭದಲ್ಲಿ ಬಂದಿದೆ. ಸಾವಯವ ಕೃಷಿ ಆ ಕಾಲದಲ್ಲಿತ್ತು, ಸಾವಯವ ಕೃಷಿ ಮಿಷನ್ ಅಂತ ಇತ್ತು. ಆಗ ಅದಕ್ಕೆ ಸ್ವಲ್ಪ ಸಹಾಯಧನ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಆಗುವಾಗ ನನಗೆ ಸುಮಾರು ಹಾಕಿದ ಬಂಡವಾಳ ಅಷ್ಟು ಬಂದಿದೆ. ಮತ್ತು ಕೃಷಿ ಅರಣ್ಯ ಅಂತ ಹೇಳುವಂಥ ಒಂದು ಯೋಜನೆ ಸರ್ಕಾರದ ವತಿಯಿಂದ ಇದೆ, ಈಗ ಇದೇ ಗೊತ್ತಿಲ್ಲ. ನಾವು ಅದಕ್ಕೆ ಕೂಡ ಅರ್ಜಿ ಹಾಕಿದಾಗ ನಮಗೆ 3 ವರ್ಷಗಳ ಕಾಲ ವರ್ಷಕ್ಕೆ 10 ರೂಪಾಯಿಯಾಗಿ ಒಂದು ಗಿಡಕ್ಕೆ ಅವರು ಧನ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ 250 ಗಿಡಕ್ಕೆ ಕೂಡ ವರ್ಷಕ್ಕೆ 10 ರೂಪಾಯಿಯಾಗಿ ಅರಣ್ಯ ಇಲಾಖೆಯಿಂದ ಬಂದಿದೆ. ಮತ್ತು 10 ರೂಪಾಯಿಯಾಗಿ ಇದು ತೋಟಗಾರಿಕಾ ಇಲಾಖೆಯಿಂದ ಬಂದ ಕಾರಣ ನಮಗೆ ಆ ನಾಟಿ ಮಾಡೋ ಸಂದರ್ಭದಲ್ಲಿ ನಾವು ದೊಡ್ಡ ಅಂದರೆ ನಾವು ಗೊಬ್ಬರ ನೀರಾವರಿ ಎರಡೂ ಇಲ್ಲದ ಕಾರಣ ನಮಗೆ ಅಲ್ಲಿಯ ಕಳೆಗಳನ್ನು ಸವರುವುದು ಮಾತ್ರ ನಮಗೆ ಖರ್ಚು ಜಾಸ್ತಿ ಬಿದ್ದದ್ದು, ಬೇರೆ ಏನೂ ಇಲ್ಲ. ಅಂದರೆ ಕಳೆ ಸವರುವುದು ದೊಡ್ಡ ಕೆಲಸ ಆಗ್ತದೆ. ನನಗೆ 2.5 ಎಕರೆ ಇದು ಕೆಲಸ ಮಾಡಲಿಕ್ಕೆ ಸುಮಾರು 1.25 ಲಕ್ಷ ರೂಪಾಯಿಯಷ್ಟು ಖರ್ಚು ಬಂದಿರ್ಬೋದು ಅಷ್ಟೇ. ಅಂದರೆ ನಾನು ಸ್ವತಃ ನಾನೇ ನಾಟಿ ಮಾಡ್ತಾ ಇದ್ದ ಕಾರಣ, ನಾನು ಕೆಲಸದವ್ರ ಜೊತೆ ನಾನೇ ಕೆಲಸ ಮಾಡ್ತಾ ಇದ್ದ ಕಾರಣ, ಮತ್ತು ಮಾಹಿತಿಗಳೆಲ್ಲ ನನಗೆ ಸರಿಯಾಗಿ ಇದ್ದ ಕಾರಣ, ಮಾಹಿತಿ ಕಡಿಮೆ ಇರುವವರಿಗೆ ಖರ್ಚುಗಳು ಜಾಸ್ತಿ ಬರ್ತದೆ. ಮಾಹಿತಿ ತಗೊಂಡು ಅದನ್ನು ಅನುಭವಿಸಿಕೊಂಡು ಮಾಡಿದರೆ ಖರ್ಚುಗಳು ಕಡಿಮೆ ಮಾಡಲಿಕ್ಕೂ ಆಗ್ತದೆ. ಮತ್ತು ಅದರಲ್ಲಿ ನಾನು 1 ವರ್ಷ ಏನು ಮಾಡಿದೆ ಅಂದರೆ, ಈ ಮಳೆಗಾಲ ಇಡೀ ನಮಗೆ ದನಗಳಿಗೆ ಹುಲ್ಲು ಅಲ್ಲೇ ಸಿಕ್ಕಿದೆ. ಫೆಬ್ರವರಿವರೆಗೆ ಒಂದು 3 ವರ್ಷ, ಜುಲೈ ಆಗಸ್ಟ್ ತಿಂಗಳಿಂದ ಫೆಬ್ರವರಿವರೆಗೆ ಹುಲ್ಲು ನಾಟಿ ಮಾಡಿ ಅಲ್ಲಿ
ನಾನು ಹಟ್ಟಿಗೆ ಹುಲ್ಲು ತಂದು ಹಾಕಿಸಿದ್ದೇನೆ. ಸ್ನೇಹಿತರೆ, ಈಗ ಹಲಸಿನ ಹಣ್ಣಿನ ಕೃಷಿ ನೀವು ಶುರು ಮಾಡ್ತೀರಿ ಅಂತಂದ್ರೆ ಮೊದಲನೇದಾಗಿ ತಳಿ ಆಗಿರ್ಬೋದು, ಸೊ ಎಷ್ಟು ಅಂತರದಲ್ಲಿ ನೀವು ನಾಟಿ ಮಾಡಬೇಕಾಗತ್ತೆ, ಸೊ ಯಾವಾಗ ನಿಮಗೆ ಇಳುವರಿ ಕೊಡುತ್ತೆ. ಸೊ ಹಲಸಿನ ಹಣ್ಣನ್ನ ಕೂಡ ಕಲ್ಪವೃಕ್ಷ ಅಂತ ಕೂಡ ಕರೀತಾರೆ. ಯಾಕಂತಂದ್ರೆ ಇದರಲ್ಲಿ ಹಣ್ಣಾಗಿರ್ಬೋದು, ಎಲೆ ಆಗಿರ್ಬೋದು, ಮರ ಆಗಿರ್ಬೋದು, ಎಲ್ಲದರಿಂದ ಕೂಡ ಬೆನಿಫಿಟ್ ಇದೆ. ಸೊ ಹಾಗಾಗಿ ಹಲಸಿನ ಕೃಷಿ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 3 ಗಂಟೆ 30 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಸೊ ನಮ್ಮ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ನರ್ಸರಿಗಳು ನರ್ಸರಿ ಮಾರಾಟಗಾರರು ಬೇರೆ, ಕಸಿ ಮಾಡುವವರು ಬೇರೆ. ಕಸಿ ಮಾಡುವವರು ಮಿನಿಮಮ್ ಚಾರ್ಜಲ್ಲಿ ನಮಗೆ ಗಿಡಗಳನ್ನು ಒದಗಿಸ್ತಾರೆ. ಅಲ್ಲಿಂದ ಅದು ಮಾರುಕಟ್ಟೆಗೆ ಹೋದ ಕೂಡಲೇ ಮಾರುಕಟ್ಟೆಯ ವ್ಯವಸ್ಥೆ ಬೇರೆ. ಅವರಿಗೆ ಆ ಗಿಡಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳು ಇರುವುದಿಲ್ಲ. ಅವರು ಅದನ್ನು ಬೇರೆ ಹೆಸರು ಹೇಳಿ ಕೂಡ ಕೊಡಲಿಕ್ಕೆ ಆಗ್ತದೆ. ಅಂದರೆ ದೊಡ್ಡ ಹೆಸರು ಹೇಳಿ ಯಾವುದೋ ಒಂದು ವೆರೈಟಿಯನ್ನು ಕೂಡ ಮಾರಾಟ ಮಾಡಲಿಕ್ಕೆ ಆಗ್ತದೆ, ಹೆಚ್ಚು ಹಣ ತಗೊಳ್ಳಿಕ್ಕೆ ಆಗ್ತದೆ. ಆದರೆ ನರ್ಸರಿಯವರು ಸಾಮಾನ್ಯವಾಗಿ ಏನು ಹೇಳ್ತಾರೆ, ಆ ಗಿಡಗಳ ಬಗ್ಗೆ ಮಾಹಿತಿ ಇದ್ದುಕೊಂಡೇ ಅವರು ಗಿಡ ಮಾಡ್ತಾರೆ. ಮತ್ತು ಮಿನಿಮಮ್ ಅಂದರೆ ಅವರಿಗೆ ನಷ್ಟ ಆಗದ ರೀತಿಯಲ್ಲಿ ನಮಗೆ ಗಿಡಗಳನ್ನು ಒದಗಿಸ್ತಾರೆ. ಅವರ ಸಂಪರ್ಕ ಬೇಕು, ನಾವು ಮಾಹಿತಿಗಳನ್ನು ತಗೊಳ್ಬೇಕು. ಆಗ ನಮಗೆ ಯಾವುದು ಗಿಡ ಒಳ್ಳೆಯದು ಅಂತೇಳಿ ಅವರು ಮಾಹಿತಿ ಕೊಟ್ಟು ಅದು ಅಂದರೆ ಅವರ ಮಾಹಿತಿಗಳನ್ನು ತಗೊಂಡ್ರೆ ನಮಗೆ ಅದು ಗಿಡ ನಾಟಿ ಮಾಡೋದೆಲ್ಲ ತುಂಬ ಸುಲಭ ಆಗ್ತದೆ. 100 ರೂಪಾಯಿಯಿಂದ ಹಿಡಿದದ್ದು 200 ರೂಪಾಯಿಯವರೆಗೆ ಗಿಡಗಳಿಗೆ ರೇಟು. ಅಂದರೆ ಅದು ಭಾರಿ ರ್ಯಾರ್ ವೆರೈಟಿಗಳು ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ತಗೊಳ್ತಾರೆ. ಇಲ್ಲದಿದ್ದರೆ ಮಾಮೂಲಿ 100 ರೂಪಾಯಿಯಲ್ಲಿ ಕೊಡ್ತಾರೆ. 100ರಿಂದ ಕಡಿಮೆಗೆ ನಾವು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಯಾಕೆ ಹೇಳಿದರೆ ಅದು ಅವನ ಜೀವನದ ದಾರಿಯಾದ ಕಾರಣ. ನಾವು ಮುಖ್ಯವಾಗಿ ಆ ನರ್ಸರಿಯ ಪ್ರಾಮಾಣಿಕತೆಯನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಅವನಿಗೆ ಆ ಗಿಡದ ಬಗ್ಗೆ ಎಷ್ಟು ನಾಲೆಜ್ ಇದೆ, ಆ ಗಿಡದ ಮೂಲ ಯಾವುದು, ಆ ಮೊದಲಾದ ಮಾಹಿತಿಗಳನ್ನು ತೆಕ್ಕೊಂಡಿದ್ದರೆ ನಮಗೆ ಆ ನರ್ಸರಿಯವನ ನಾವು ಒಪ್ಪಿಕೊಳ್ಳುವ ನರ್ಸರಿಯವನ ಹತ್ರ ಪರ್ಚೇಸ್ ಮಾಡಲಿಕ್ಕಾಗ್ತದೆ. ಬರೀ ಕಸಿ ಗಿಡಗಳಿಗೆ ಮಾತ್ರ ಖರ್ಚು ಮಾಡಿದರೆ ಆಯಿತು. ಗೊಬ್ಬರ ಅವ್ರ ಹತ್ರ ಇರ್ತದೆ, ರೈತರ ಹತ್ರ ಸಾಮಾನ್ಯ ಗೊಬ್ಬರ ಇರ್ತದೆ, ಮತ್ತು ಅವರಿಗೆ ಕೆಲಸ ಮಾಡುವ ತಾಕತ್ತಿರ್ತದೆ. ಅವರೇ ಹಾರೆ ಗುದ್ದಲಿಗಳಿಂದ ಜಾಗ ತಟ್ಟು ಮಾಡಿಕೊಂಡು ಗಿಡ ನಟ್ಟು ಬೆಳೆಸ್ಬೋದು. ಖಂಡಿತ ಅದು ದೊಡ್ಡ ಖರ್ಚಿನ ದಾರಿ ಆಗೋದಿಲ್ಲ. ಅದು ಮಾಮೂಲಿ ಕೃಷಿಯೊಟ್ಟಿಗೆ ಆ ಕೆಲಸಗಳು ಹೋಗ್ತದೆ ಅಷ್ಟೇ. ಅದಕ್ಕಾಗಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಥವಾ ಅಸಲು ಹಾಕಬೇಕಾಗುವುದಿಲ್ಲ. ಉಳಿದ ಕೃಷಿಯ ಜೊತೆ ಅದು ಕೂಡ ಹೋಗ್ತದೆ. ಹೊಸಬನಿಗೆ ಆದರೆ ಕಷ್ಟ. ಅಂದರೆ ಜಾಗ ಖರೀದಿಸುವುದು ಬೇರೆ, ಮತ್ತು ಅದರ ಅನುಭವ ಗಳಿಸಿಕೊಳ್ಳೋದು ಬೇರೆ. ಅದು ಸ್ವಲ್ಪ ಕಷ್ಟ. ಆದರೆ ಈಗಾಗಲೇ ಒಬ್ಬ ಕೃಷಿಕಾಗಿದ್ದವ ಖಾಲಿ ಜಮೀನಿದ್ದರೆ ಅದರಲ್ಲಿ ಬೇಕಾದಷ್ಟು ಗಿಡ ಅವನೇ ಬೆಳೆಸ್ಕೊಳ್ಬೋದು. ಒಬ್ಬರು ಹಿರಿಯ ACF ಒಬ್ಬರು ಗಂಜಿ ಮಠದ ಹತ್ರ ಒಂದು 10 ಎಕರೆ ಹಲಸಿನ ತೋಟ ಮಾಡಿದ್ದಾರೆ. ಅವರಲ್ಲಿ ಈಗಾಗಲೇ ಅವರು ನೀರಾವರಿ ಮಾಡಿಕೊಂಡು ಹಲಸಿನ ಗೊಬ್ಬರ ಹಾಕಿ ಹಲಸಿನ ಕೃಷಿ ಮಾಡಿದವರು. ಅವರು ಚಿಕ್ಕಿನ ಮರ, ಗೇರು ಮರ, ಅಡಿಕೆ ಮರ, ಈ 3 ಜಾತಿಯ ಫಸಲು ಬರುವಂಥ ಮರಗಳನ್ನು ಕಡಿದು ಹಲಸು ಕೃಷಿ ಮಾಡಿದ್ದಾರೆ. ಕೊಯ್ಲು ಅಂದರೆ ಕಟಾವು ಹಲಸಿನಷ್ಟು ಸುಲಭ ಬೇರೆ ಯಾವ ಬೆಳೆಯಲ್ಲಿಯೂ ಆಗೋದಿಲ್ಲ. ಚಿಕ್ಕಾದರೆ ಕೊಯ್ಯಬೇಕು, ಕೊಯ್ಲಿಕ್ಕೆ ಕಷ್ಟ. ಅಡಿಕೆ ಕೊಯ್ದು ಒಣಗಿಸಬೇಕು, ಮತ್ತು ಗೇರು ಸಂಗ್ರಹ ಮಾಡಬೇಕು. ಇದು 3 ಕಷ್ಟದ ಕೆಲಸಗಳು. ಹಲಸಿನಲ್ಲಿ ಆದರೆ ಒಂದು ಹಲಸು 10 kg ಬರ್ತದೆ. 10 kgಯನ್ನು ಸಂಗ್ರಹ ಮಾಡಲಿಕ್ಕೇನಿಲ್ಲ, ಒಂದು ಕತ್ತಿಯಲ್ಲಿ ಒಂದು ಕೊಯ್ದರೆ ಆಯಿತು. ಅದು ದರ ಸ್ವಲ್ಪ ಕಡಿಮೆ ಸಿಕ್ಕಿದರೂ ಅಡ್ಡಿಲ್ಲ. ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಟಾವಿನ ಕೆಲಸ ಅತ್ಯಂತ ಸುಲಭವಾಗಿ ಆಗುವಂಥದ್ದು ಹಲಸು ಅಂತ ಹೇಳುವ ಉದ್ದೇಶದಿಂದ ಅವರು ಈ ಬೇರೆ ಬೆಳೆಗಳನ್ನು ಕಡಿದು ಹಲಸು ಹಾಕಿದ್ದಾರೆ. ನೀರಾವರಿ ಆಟೋಮೆಟಿಕ್ಕಾಗಿ ಡ್ರಿಪ್ ಇದು ಬಬ್ಬುಲರ್ ಹಾಗೆ ಮಾಡಲಿಕ್ಕಾಗ್ತದೆ. ಗೊಬ್ಬರ ಒಮ್ಮೆ ಕೊಟ್ಟರೆ ಮತ್ತೆ ಆ ಕಡೆಗೆ ಗಮನ ಕೊಡಬೇಕಾದ ಅಗತ್ಯ ಇಲ್ಲ. ಅಡಿಕೆ ದಿನಾಗಲೂ ಹೆಕ್ಕಬೇಕು, ಒಣಗಿಸಬೇಕು, ಅದಕ್ಕೆ ಸ್ಪ್ರೇ ಆಗಬೇಕು, ನೀರಾವರಿ ನೋಡ್ಕೊಳ್ಬೇಕು. ಆ ಥರ ಚಿಕ್ಕು ಮಾರುಕಟ್ಟೆ ಇಲ್ಲ. ಹೀಗೆಲ್ಲ ನೋಡಿದರೆ ಮೌಲ್ಯವರ್ಧನೆ ಪ್ರಾರಂಭ ಆದ ಕಾರಣ ಹಲಸು ಅತ್ಯಂತ ಸೂಕ್ತ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯವೂ ಅದೇ ಆಗಿದೆ. ಕಾರ್ಮಿಕರ ನಿರ್ವಹಣೆ ನೋಡಿದರೆ ಮೇಯ್ನು ಅದರ ಕಳೆಗಳನ್ನು ಒಮ್ಮೆ ಕಟ್ಟು ಮಾಡಿ ಇದರ ಬುಡಕ್ಕೆ ಹಾಕುವಂಥದ್ದು ಅತ್ಯಂತ ಖರ್ಚಿನ ಕೆಲಸ. ಬೇರೆ ಯಾವುದೂ ದೊಡ್ಡ ಕೆಲಸ ಇಲ್ಲ ಈ ಹಲಸಿನ ವಿಷಯಕ್ಕೆ ನೋಡಿದರೆ. ನೀರಾವರಿ ಅದು ಅದರಷ್ಟಕ್ಕೆ ಆಗ್ತದೆ. ಕಟಾವು ಎಂದು ಲೆಕ್ಕಕ್ಕಿಲ್ಲ, ಕಳೆ ತೆಗೆದು ಮಾತ್ರ ಹೆಚ್ಚು ದೊಡ್ಡ ಕೆಲಸ ಅಷ್ಟೇ. ಅದು ವರ್ಷಕ್ಕೊಮ್ಮೆ ಹಾಕಿದರೆ ಪರ್ಯಾಯ ಗೊಬ್ಬರವೂ ಆಗ್ತದೆ ಅದರ ಬುಡಕ್ಕೆ. ಅದು ಕೂಡ ಹಾಗೆ ಗೊಬ್ಬರ ಅದರ ಬುಡದಲ್ಲಿ ಅದಕ್ಕೆ ಗೊಬ್ಬರ ಸಿಕ್ಕಿದಾಗ ಆಗ್ತದೆ.
ನಮ್ಮ ಮನೆ ಎಲ್ಲ ಕೃಷಿ ಪರಿಸರ ಒಟ್ಟಿಗೆ ಇದ್ದ ಕಾರಣ ಇಲ್ಲಿ ಹೆಣ್ಣಾಳುಗಳಿಗೂ ಕೆಲಸ ಇರ್ತದೆ, ಅಡಿಕೆ ಹೆಕ್ಕುವಂಥದ್ದು ಇದ್ದದೆ. ಈ ಹಲಸಿನ ವಿಷಯಕ್ಕೆ ಬಂದಾಗ ನಾವು ಒಮ್ಮೆ ಮಾತ್ರ ಅದರ ಕಳೆ ನಿರ್ವಹಣೆ ಮಾಡಲಿಕ್ಕೆ ಒಂದು ವಾರದ ಸಮಯ 2-3 ಜನ ಕೆಲಸ ಮಾಡಿದರೆ ಸಾಕಾಗ್ತದೆ. ಮತ್ತು ಅಡಿಕೆ, ತೆಂಗು ಎಲ್ಲ ಬೆಳೆಗಳು ಮಿಶ್ರವಾಗಿದ್ದ ಕಾರಣ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಟಾವಿಗೆ ಬರುವುದರಿಂದ ನಿತ್ಯವೂ ನಮ್ಮಲ್ಲಿ 5 ಜನಕ್ಕೆ ಕೆಲಸ ಕೊಡ್ತೇವೆ ನಾವು. 5 ಜನ ಇದ್ದಾರೆ, ಅವರು ಯಾವಾಗಲೂ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತೆಂಗಿನಕಾಯಿ ಆಗಲಿ, ಅಡಿಕೆ, ಕೊಕ್ಕೋ, ಜಾಯಿಕಾಯಿ ಮತ್ತು ಕಾಳುಮೆಣಸು, ಈಗ ಹಲಸು. ಹಾಗಾಗಿ ಕೆಲಸ ನಿರಂತರ. ಒಂದು ತಾವು ಕೇಳಿದ್ದು ಸಸಿಗಳಿಗೆ ಏನು ರೇಟ್ ಸಿಗ್ಬೋದು ಅಂತ ಕೇಳ್ತಾರೆ ಸರ್. ಕೆಲವರು 6 ತಿಂಗಳ ಗಿಡ ಆದರೆ 100 ರೂಪಾಯಿಗೆ ಮಾರ್ತಾ ಇದ್ದಾರೆ, 120ಕ್ಕೂ ಮಾರ್ತಾ ಇದ್ದಾರೆ. 1.5 ವರ್ಷ 2 ವರ್ಷ ಗಿಡ ಅಂದರೆ 250ಗೆ ಹೋಗ್ತಾರೆ. ಒಂದು ಸಸಿ ತಾವು ತಗೋಬೇಕಾರೆ 100-150 ರೂಪಾಯಿ ಎಲ್ಲಿ ಮಾರ್ತಾರೆ. 150 ರೂಪಾಯಿ ಓಕೆ, 1 ಇಯರ್ ಓಲ್ಡ್ ಗಿಡಕ್ಕೆ ತಗೋಬೋದು. ಯಾಕಂದರೆ ಅವ್ರು 1 ಇಯರ್ ಮೇಂಟೈನ್ ಮಾಡಬೇಕು, ಸಕ್ಸಸ್ ರೇಟ್ ನೋಡಬೇಕು. ಗಿಡ ಚೆನ್ನಾಗಿ ಬೆಳೆದು ಕೊಟ್ಟರೆ 150 ರೂಪೀಸ್ ಮಿನಿಮಮ್ ಕೊಡಬೇಕಾಗ್ತದೆ ಸರ್. ಮತ್ತು ಒಂದು ಇದರಲ್ಲಿ ಒಬ್ಬ ರೈತರು 1 ಎಕರೆಗೆ ಖರ್ಚು ಮಾಡಬೇಕಂತ ತಿಳ್ಕೊಂಡ್ರೆ ಸ್ಟಾರ್ಟಿಂಗ್ಲೆ ನೋಡಿ, ಉಳುಮೆ ಮಾಡೋಕ್ಕೆ, ಪಿಟ್ಟು ಹೊಡಿಕ್ಕೆ, ನಾಟಿ ಮಾಡೋಕ್ಕೆ, ಗಿಡ ತೊಗೊಂಬರೋಕ್ಕೆ, ಡ್ರಿಪ್ ಆಗಲಿ, ಗೊಬ್ಬರ ಆಗಲಿ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಒಳಗಡೆ ಖರ್ಚು ಮುಗಿದೋಗ್ತದೆ. ಯಾಕಂದ್ರೆ 25 ಆದರೆ 70 ಗಿಡ ಬೀಳ್ತದೆ 1 ಎಕರೆಗೆ. ಸೊ 1 ಎಕರೆಗೆ 70 ಗಿಡ ಆದರೆ 200 ರೂಪೀಸ್ ಅಂದ್ರೆ ಗಿಡ ಬರೀ 14,000 ರೂಪಾಯಿ. ಇಲ್ಲ 80 ಗಿಡ ಇಟ್ಕೊಳ್ಳಿ, 15,000 ರೂಪಾಯಿ ಗಿಡ. ಉಳುಮೆ ಮಾಡೋಕ್ಕೆ 5,000 ರೂಪಾಯಿ, ಗುಂಡಿ ತೋಡೋಕ್ಕೆ 100 ಗುಂಡಿ ತೋಡೋಕ್ಕೆ JCBಲೇ ಮಾಡ್ತಾರೆ, ಕೈಲೇ ಮಾಡ್ಕೊಳ್ತಾರೆ. ಎಲ್ಲ ನೀವು ಮಾಡಿ ನಾಟಿ ಮಾಡಿ ಇರಿಗೇಷನ್ ಡ್ರಿಪ್ ಲೈನ್ ಎಳೆದ್ರೆ 1 ಲಕ್ಷ ರೂಪಾಯಿ. ಕೆಲವು ಏನಾಗ್ತದೆ, ರೈತರುಗಳು 1.25 ಲಕ್ಷ 1.5 ಲಕ್ಷ ಯಾಕಂದ್ರೆ ಅವ್ರು ಹೊಸದಾಗಿ ಪೈಪ್ ಹಾಕ್ಬೋದು, ಡ್ರಿಪ್ ಲೈನ್ ಎಳಿಬೋದು. ಬಟ್ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಅವ್ರ ಒಂದು ಕೆಲಸನೇ ಮುಗಿದೋಗ್ತದೆ. ಈ ಗಿಡ ಇಳುವರಿ ಸ್ಟಾರ್ಟ್ ಆಗಿದೆ ಸರ್ 4th ಇಯರ್ ಆಗಿದ್ಮೇಲೆ. 4th ಇಯರ್ ಆಗಿದ್ಮೇಲೆ ಇಳುವರಿ ಸ್ಟಾರ್ಟ್ ಆಗಿ ಮೇ ಬಿ ಫಸ್ಟ್ ಒಂದು 4 ಹಣ್ಣು 5 ಹಣ್ಣು ಕೊಡ್ಬೋದು. ಮತ್ತೊಂದು ತಾವು ಕೇಳ್ಬೋದು ಸರ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಏನು ಬರ್ಬೋದು 1 ಎಕರೆಗೆ. ಆ್ಯನ್ಯುವಲ್ ಮೇಂಟೆನೆನ್ಸ್ ಸರ್ ಒಂದು 50,000ದಿಂದ 75,000 ರೂಪಾಯಿ. ಹೆಂಗಂದರೆ ಗೊಬ್ಬರ ಕೊಡಬೇಕು 2 ಸತಿ, 3 ಸತಿ ಕಳೆ ತೆಗಿಬೇಕು, ಡ್ರಿಪ್ ಲೈನ್ ಎಳೆದಿರಬೇಕು, ಕರೆಕ್ಟಾಗಿ ನೋಡಿಕೊಂಡು. ಈಗ ಸ್ಟೇಕಿಂಗ್ ಅಂತ ಗಿಡ ನಾಟಿಗೆ ಮಾಡಿದ್ಮೇಲೆ ಅದೆಲ್ಲ ಹಿಂಗೆ ಬಗ್ಕೊಂಡಿರ್ತದೆ, ಬೆಂಡಾಗಿರ್ತದೆ, ಅದೆಲ್ಲ ಸರಿ ಮಾಡಬೇಕು. ಬೇಡ ರಂಬಗಳು ಪ್ರೂನ್ ಮಾಡಬೇಕು. ಒಂದು 50,000 ರೂಪಾಯಿ ಮೇಂಟೈನ್ ಮಾಡೋಕ್ಕೆ. ಒಂದು 4 ವರ್ಷ ಮೇಂಟೈನ್ ಮಾಡೋದನ್ನು 50,000 ಇತ್ತಲ್ಲ. ಒಂದೊಂದು ವರ್ಷಕ್ಕೆ 20% ಜಾಸ್ತಿ ಆಗಬೇಕು. ಕೆಲವು ರೈತರು ನೀಟಾಗಿ ಮೇಂಟೈನ್ ಮಾಡ್ಬೋದು, ಸ್ವಲ್ಪ ಒಂದು 20,000 ಜಾಸ್ತಿ ಖರ್ಚು ಮಾಡ್ಬೋದು. ಹಂಗೆ ಮಾಡಿದ್ರು ಒಬ್ಬ ರೈತರಿಗೆ ನಾವು ಈಗ ಮಾರ್ಕೆಟ್ ರೇಟ್, ತುಮಕೂರು ಬೆಳೆ ರೇಟ್ ಹೇಳ್ತೀನಿ ಸರ್. ಸೀಸನ್ ಇಲ್ಲ, ಈಗ ಕಾಯಿ ಫಸ್ಟೇ ಬಂದುಬಿಟ್ಟಿದ್ದೀನಿ ಇಟ್ಕೊಳ್ಳಿ ಸರ್, ನಿಮ್ಗೆ 15-20 ರೂಪಾಯಿ ಕೆಜಿ ಚೆನ್ನಾಗಿ ಹೋಗ್ತದೆ. ಬಟ್ ಸೀಸನ್ ಆಗಿಬಿಟ್ರೆ ಜೂಲೈ, ಆಗಸ್ಟ್, ಜೂನ್ ಅಲ್ಲ, ಜೂಲೈ ಬೇಡ, ಜೂನ್, ಮೇ ಎಂಡ್ ಒಂದು ಜೂನ್, ಜೂಲೈ 15 ತನಕ ಸರ್, ಆವಾಗ ಏನಾಗ್ತದೆ 10 ರೂಪಾಯಿ 12 ರೂಪಾಯಿ ಕೆಜಿ ಹೋಗ್ತಾ ಇರ್ತದೆ. ಈಗ ಸ್ಟಾರ್ಟಿಂಗ್ ಏನಾಗ್ತದೆ, ಒಂದು 10 ಕಾಯಿ ಬಿಡ್ತೀನಿ ಇಟ್ಕೊಳ್ಳಿ ಸರ್, ಇಲ್ಲ 5 ಕಾಯಿ ಬಿಡ್ತು. ಒಂದು ಮರ 20 ಕಾಯಿ ಬಿಟ್ಟಿರೋದು, ಒಂದು ಮರ 5 ಕಾಯಿ ಬಿಟ್ಟಿರೋದು. ಏನಾದ್ರೆ ಈ ಜಾಕ್ ಫ್ರೂಟ್ ಮಾತ್ರ ಒಂದು 8-10 ವರ್ಷ ಆದ್ರೆ ಮಾತ್ರ ಇಳುವರಿ ಕರೆಕ್ಟಾಗಿ ಕಂಡುಹಿಡಿಬೋದು ಎಷ್ಟು ಕೊಡ್ತದೆ. ಒಬ್ಬರು ನನಗೆ ರೈತರು ಫೋನ್ ಮೈಸೂರು, ಸರ್ ನನಗೊಂದು 8 ವರ್ಷ ಮಾಡಿ ಸರ್ 120 ಕಾಯಿ ಬಿಟ್ಟಿದೆ ಸರ್ ಅಂತ. ಒಂದು ಕಾಯಿ 120 ಕಾಯಿಗೆ ನಮಗೆ ಬರೀ 50 ರೂಪಾಯಿನ ಹೋದ್ರೂ ನೀವು ಲೆಕ್ಕ ಮಾಡ್ಕೊಳ್ಳಿ ಸರ್. ಸೊ 100 × 5,000 ರೂಪಾಯಿ ಕಾಯಿ. ಆ ಥರ ಕೆಲವು ರೈತರು ಏನಾಗ್ತಾರೆ, ಅಲ್ಲಿಗೆ ಬರ್ತಾರೆ, ತೋಟ ಥರ ಬಂದು ತೊಗೊಂಡೋಗ್ತಾರೆ. ಕೆಲವ್ದು ಏನಾಗ್ತದೆ ಅಂದರೆ ಕೆಜಿ ಲೆಕ್ಕ ತೊಗೊಂಡೋಗಿ ಸಂತೆಲ್ಲ ಮಾರೋರಿದ್ದಾರೆ. ಈಗ ಚೇಳೂರೆಲ್ಲ ಹೋದ್ರೆ ಸರ್, ನಿಮ್ಗೆ ಸೀಸನ್ ಟೈಮ್ ಜೂನಿಗೆ ಬಂದುಬಿಟ್ರೆ 10 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಕೆಜಿ. ಒಂದು 10 ಕೆಜಿ ಕಾಯಿ ಇತ್ತು ಅಂದರೆ 100 ರೂಪಾಯಿ. ಸೊ ಒಂದು 30 ಕಾಯಿ ಇತ್ತು ಅಂದರೆ 100 ರೂಪಾಯಿ ಅಂದರೆ 3,000 ರೂಪಾಯಿ ಮಿನಿಮಮ್ ಮೇಂಟೆನೆನ್ಸ್ ಇದು ಸರ್. ಸಡನ್ನಾಗಿದು ಒಂದು ಇನ್ಕಮ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಎಷ್ಟು ಬರ್ತದೆ ನೋಡೋಕ್ಕಲ್ಲ. ಇದು ಒಂದು ಸಸ್ಟೈನಬಲ್ ಇನ್ಕಮ್. ನಮ್ಮ ಫ್ಯಾಮಿಲಿ, ನಮ್ಮ ಜನ್ರೇಷನ್ ಮಕ್ಕಳಿಗೆ ನಾವು ಮಾಡೋಂಥರ ಒಂದು ಇನ್ಕಮ್ ಇದು ರೆಗ್ಯುಲರ್ ಆಗಿ ಬರ್ತಾ ಇರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ, ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.